ಸ್ವರ್ಗಸ್ಥರಾಗಿರುವಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸಂತಾಪವನ್ನು ಸೂಚಿಸುವಂತಹ ಕಾರ್ಯಕ್ರಮವನ್ನು ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಬೆಳಗಾವಿಯಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ಸೊ ಡಾಕ್ಟರ್ ಮನಮೋಹನ್ ಸಿಂಗ್ ಅಂತಿಮ ದರ್ಶನವನ್ನು ಕಾಂಗ್ರೆಸ್ನ ನಾಯಕರು ಇನ್ನೊಂದು ಕಡೆಗೆ ಪಡೆದಿದ್ದಾರೆ. ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲರೂ ಕೂಡ ಹೋಗಿ ಅಂತಿಮ ದರ್ಶನವನ್ನು ಪಡ್ಕೊಂಡು ನಮನವನ್ನು ಸಲ್ಲಿಸಿದ್ದಾರೆ. ಸೊ ಪ್ರಿಯಾಂಕಾ ವಾದ್ರಾ ಅವರು ಕೂಡ ತೆರಳಿ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ನಿಮಗೆ ಆ ದೃಶ್ಯಗಳನ್ನು ಕೂಡ ತೋರಿಸ್ತಾ ಇದ್ದೀವಿ. ಮನಮೋಹನ್ ಸಿಂಗ್ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಕುಟುಂಬಸ್ಥರಿಗೆ ಹೇಳಿದ್ದಾರೆ. ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರು. ಸೊ ಅದರಲ್ಲಿ ಮುಖ್ಯವಾಗಿ ಸೋನಿಯಾ ಗಾಂಧಿ ಅವರ ಪಾತ್ರ ಬಹುದೊಡ್ಡದಾಗಿದೆ. ಮನಮೋಹನ್ ಸಿಂಗ್ ಅವರ ವಿಚಾರದಲ್ಲಿ ಬರೋದಾದರೆ ಅವರ ಪ್ರತಿಭೆ ಏನಿತ್ತು, ಅರ್ಥಶಾಸ್ತ್ರಜ್ಞರು, ಅವರು ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಬಟ್ ಅರ್ಥಶಾಸ್ತ್ರಜ್ಞರಾಗಿದ್ದಾಗ ಅವರನ್ನು ವಿದೇಶಿ ವ್ಯಾಪಾರ ಸಚಿವಾಲಯದ ಸಲಹೆಗಾರನಾಗಿ ನೇಮಿಸುವಂಥದ್ದೇ ಲಲಿತ್ ನಾರಾಯಣ್ ಮಿಶ್ರಾ ಅವರು, ಅವರ ಪ್ರತಿಭೆಯನ್ನು ಗುರುತಿಸಿ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ಕ್ರೆಡಿಟ್ ಅವ್ರಿಗೆ ಹೋಗಬೇಕಾಗಿರೋದು ಲಲಿತ್ ನಾರಾಯಣ್ ಮಿಶ್ರಾ ಅವರು. ಎರಡನೇದಾಗಿ ಅದಾದ ನಂತರ ಅವರು ಪಿ ನರಸಿಂಹರಾವ್ ಅವರ ಸಂದರ್ಭದಲ್ಲಿ ಹಣಕಾಸು ಮಂತ್ರಿ ಆಗ್ತಾರಲ್ಲ, ಆ ಸಂದರ್ಭದಲ್ಲಿ ಚಿದಂಬರಂರ ಜೊತೆಗೆ ಸೇರಿ ಆರ್ಥಿಕ ನೀತಿಗಳನ್ನು ರೂಪಿಸಿರೋದು ಇದೆಯಲ್ಲ, ಅದೊಬ್ಬ ಪ್ರಧಾನಿಗಳು ಅಷ್ಟೊಂದು ಫ್ರೀ ಹ್ಯಾಂಡ್ ಆಗಿ ಕೊಡುವಂಥದ್ದು ಇದೆಯಲ್ಲ, ಅಷ್ಟು ಗಟ್ಟಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕೆ ಬಿಟ್ಟಿದೆಯಲ್ಲ PV ನರಸಿಂಹ ಅವರ ಸಂದರ್ಭದಲ್ಲಿ, ಅದು ಕ್ರೆಡಿಟು PV ನರಸಿಂಹ ಅವರಿಗೆ ಹೋಗಬೇಕಾಗಿದೆ. ಅದಾದ ನಂತರ ಅವರು ಪ್ರಧಾನಮಂತ್ರಿ ಆಗಬೇಕಾದಂಥ ಸಂದರ್ಭದಲ್ಲಿ ಸೋನಿಯಾ ಗಾಂಧಿಯವರು ಎಲ್ಲರೂ ಕೂಡ ಅದನ್ನು ಹೇಳ್ತಾ ಇದ್ದಾರೆ. ಅವಾಗಲೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎಲ್ಲರೂ ಅಂದ್ಕೊಂಡಿದ್ದು ಸೋನಿಯಾ ಗಾಂಧಿಯವರು ಪ್ರಧಾನಿ ಆಗ್ತಾರೆ 2004ರಲ್ಲಿ ಅಂತೇಳಿ. ನೋ, ಮೇಡಮ್ ಆ ಥರ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಲಿಸ್ಟಲ್ಲಿ, ಕಾಂಗ್ರೆಸ್ನ ಲೀಡರ್ಸ್ಗಳ ಲಿಸ್ಟಲ್ಲಿ ತುಂಬ ಸೀನಿಯರ್ಸ್ಗಳಿದ್ದಾಗಲೂ ಸಹ ಅವರು ಆಯ್ಕೆ ಮಾಡಿದ್ದು ಮನಮೋಹನ್ ಸಿಂಗ್ ಅವರನ್ನು. ಹಾಗಾಗಿ ಅವರ ಜೀವನದಲ್ಲಿ ಮೂವರು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ಕೊಳ್ತಾರೆ. ಒಂದು ಸೋನಿಯಾ ಗಾಂಧಿಯವರು, ಇನ್ನೊಂದು ಕಡೆಗೆ PV ನರಸಿಂಹರಾವ್ ಅವರು, ಇನ್ನೊಂದು ಕಡೆಗೆ ಲಲಿತ್ ನಾರಾಯಣ ಮಿಶ್ರಾ ಅವರು. ಸೊ ಹಾಗಾಗಿ ಈ ಮೂವರ ಪಾತ್ರಗಳು ಬಹಳ ದೊಡ್ಡದಾಗಿದೆ. ಅವತ್ತು ಆ ರೀತಿಯಲ್ಲಿ ಅವರು ಹೆಜ್ಜೆಯನ್ನು ಇಟ್ಟಿರಲಿಲ್ಲ ಅಂದರೆ ಇವತ್ತು ಅವರ ತಮ್ಮ ಪ್ರತಿಭೆಯನ್ನು ತೋರಿಸ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ಅವರ ಜಾಣತನವನ್ನು ತೋರಿಸ್ಕೊಳ್ಳೋಕ್ಕಾಗ್ತಿರಲಿಲ್ಲ. ಅವರೊಂದು ಪ್ರಾಧ್ಯಾಪಕರ, ಅರ್ಥಶಾಸ್ತ್ರದಿಂದ ಪ್ರಾಧ್ಯಾಪಕರಾಗಿ ಅಲ್ಲಿಗೆ ಸೀಮಿತವಾಗಿರಬೇಕಾಗಿತ್ತು. ಬಟ್ ಲಲಿತ್ ನಾರಾಯಣ ಮಿಶ್ರಾ ಅವರು ಅವರ ಪ್ರತಿಭೆಯನ್ನು ಗುರುತಿಸ್ಕೊಂಡು ಒಳಗಡೆ ಕರ್ಕೊಂಡು ಬರ್ತಾರಲ್ಲ, ಸಲಹೆಗಾರನಾಗಿ ನೇಮಿಸ್ಕೊಳ್ತಾರಲ್ಲ, ದಟ್ ಈಸ್ ದ ಪಾಯಿಂಟ್, ಟರ್ನಿಂಗ್ ಪಾಯಿಂಟ್ ಅವರ ಲೈಫಲ್ಲಿ. ಅಲ್ಲಿಂದ ಅವರನ್ನು ಎಲ್ಲೂ ನಾನ್ ಸ್ಟಾಪ್ ಆಗಿ, ಆಮೇಲೆ ಹಣಕಾಸು ಇಲಾಖೆಯಿಂದ ಆಚೆ ಈಚೆ ಅಲುಗಾಡಲೇ ಇಲ್ಲ. ಅವರು ಅದೇ ವಿಭಾಗದಲ್ಲೇ ಇದ್ದಿದ್ದು, ಅದರ ಮಂತ್ರಿನೂ ಆಗ್ತಾರೆ, ಪ್ರಧಾನಮಂತ್ರಿನೂ ಆಗ್ತಾರೆ. ಹಣಕಾಸು ಇಲಾಖೆಯ ಮಂತ್ರಿ ಆದಂಥ ಸಂದರ್ಭದಲ್ಲಿ ತೆಗೆದುಕೊಂಡಂಥ ನಿರ್ಣಯಗಳಿದೆಯಲ್ಲ, ಒಬ್ಬೊಬ್ಬ ತಗೊಳ್ದಾ ಬೇಡವಾ ಅನ್ನುವಂಥ ಗಟ್ಟಿ ನಿರ್ಧಾರಗಳು ಬಹಳ ಜನಕ್ಕಿರುತ್ತೆ. ಬಟ್ ಅವರು ಗಟ್ಟಿಯಾದಂಥ ನಿರ್ಧಾರನ ತೆಗೆದುಕೊಳ್ತಾರೆ, ವಿರೋಧ ಪಕ್ಷಗಳನ್ನು ಒಪ್ಪಿಸ್ತಾರೆ. ಪಿ ಚಿದಂಬರಂ ಮತ್ತು ಅವರಿಬ್ಬರು ಸೇರ್ಕೊಂಡು ಒಪ್ಪಿಸ್ತಾರೆ. ಒಪ್ಪಿಸಿದ ನಂತರ ಅವರು ಇಡುವಂಥ ಒಂದೊಂದು ನೀತಿಗಳಿದೆಯಲ್ಲ, ಆರ್ಥಿಕ ನೀತಿಗಳು, ಅದು ಈ ದೇಶದ ಬುನಾದಿಯನ್ನು ಹಾಕಕ್ಕೆ ದಾರಿ ಮಾಡಿಕೊಡುತ್ತೆ. ಬಟ್ ಯಾರು ಇಲ್ಲಿಯವರೆಗೂ ಹೇಳೋದಿಲ್ಲ ಆ ಆರ್ಥಿಕ ಪರಿಸ್ಥಿತಿ ಅಲ್ಲಿಗೆ ಯಾಕೆ ಬಂದು ತಲುಪ್ತು ಈ ದೇಶ ಅಂತ ಹೇಳಿ. ಅಷ್ಟೊಂದು ಕೆಟ್ಟದಾದಂಥ ಪರಿಸ್ಥಿತಿಗೆ ಯಾಕೆ ಬಂದು ನಿಂತಿತ್ತು ಅನ್ನೋದನ್ನು ಯಾರೂ ಮಾತನಾಡೋದಿಲ್ಲ. ಮನಮೋಹನ್ ಸಿಂಗ್ ಅವರು ಆ ಸಂದರ್ಭದಲ್ಲಿ ಆ ನಿರ್ಣಯವನ್ನು ತೆಗೆದುಕೊಂಡಿರಲಿಲ್ಲ ಅಂದರೆ ಪರಿಸ್ಥಿತಿ ಏನಾಗ್ತಾ ಇತ್ತು? ಇವತ್ತು ಈ ದೇಶ ಈ ರೀತಿಯಾಗಿ ಇರ್ತಿತ್ತ? ಆ ವಿಚಾರದಲ್ಲಿ ಯಾರೂ ಹೇಳೋದಿಲ್ಲ. ಇವರು ಆರ್ಥಿಕವಾಗಿ ಅದನ್ನು ಬದಲಾವಣೆ ಮಾಡಿದರು, ಸದೃಢಗೊಳಿಸಿದರು, ಓಕೆ ಫೈನ್. ಹಾಗಿದ್ದಾಗ 1947ರಿಂದ 91ರವರೆಗೂ ಕೂಡ ಅವರು ತೆಗೆದುಕೊಂಡಿದ್ದೆ ಅದು. 91ರಿಂದ 96ರವರೆಗೂ ಹಣಕಾಸು ಮಂತ್ರಿ ಆಗಿರ್ತಾರೆ. 91ರವರೆಗೂ ಆ ಪರಿಸ್ಥಿತಿಗೆ ದೇಶ ಯಾಕೆ ಹೊರಟೋಯ್ತು, ಏನಾಯ್ತಲ್ಲಿ? ಇದು ವಿಚಾರಗಳನ್ನು ಮಾತನಾಡಬೇಕು. ಬಟ್ ಮನಮೋಹನ್ ಸಿಂಗ್ ಅವರು ಇಟ್ಟಂಥ ಹೆಜ್ಜೆ ಇದೆಯಲ್ಲ 91ರಲ್ಲಿ, ದ್ಯಾಟ್ಸ್ ದ ಟರ್ನಿಂಗ್ ಪಾಯಿಂಟ್ ಫಾರ್ ಈ ಕಂಟ್ರಿ, ಈ ದೇಶಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಟರ್ನಿಂಗ್ ಪಾಯಿಂಟನ್ನು ಕೊಡ್ತು. LPG, ಭಾಳಷ್ಟು ಜನಕ್ಕೆ LPG ಅಂದರೆ ಗೊತ್ತಿರೋದಲ್ಲ, ಆವಾಗಲೂ ಕೂಡ ಹೇಳ್ತಾ ಇದ್ರು. ಆ ನಿಟ್ಟಿನಲ್ಲಿ ಇಟ್ಟಂಥ ಹೆಜ್ಜೆಯನ್ನು ಹೇಗೆ, ಯಾವ ರೀತಿಯಾಗಿ ಲಿಬರಲೈಸೇಷನು, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್, ಈ ಮೂರನ್ನು ಆವಾಗ ಕೊಡ್ತಾರೆ. ಆಮೇಲೆ ಅಲ್ಲಿಯವರೆಗೂ ಯಾಕೆ ನಾವು ಇನ್ನೂ ಓಪನ್ ಅಪ್ ಆಗಿರಲಿಲ್ಲ ಅನ್ನೋದನ್ನು ಯಾರೂ ಮಾತನಾಡೋದಿಲ್ಲ.